ನಾನು ಬಿಚ್ಚಿಟ್ರೆ ಸರ್ಕಾರ ಅಲುಗಾಡುತ್ತೆ ಅನ್ನುವಂಥ BR ಪಾಟೀಲ್ ಅವರ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಿಚಾರವಾಗಿ ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. BR ಪಾಟೀಲ್ ಸರ್ಕಾರ ಅಲುಗಾಡುತ್ತೆ ಅಂತ ಹೇಳಿದ್ದಾರೆ. ದುಡ್ಡು ಕೊಡಿ ಮನೆ ಪಡೆದುಕೋ ಅನ್ನೋ ರೀತಿ ಇದೆ ಅನ್ನೋ ರೀತಿಯಲ್ಲಿ ಮಾತನಾಡಿದರು. ಮನಿ ಕೊಡಿ ಮನೆ ಪಡಿ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಸೊ ಕಾಂಗ್ರೆಸ್ನದ್ದು ಭ್ರಷ್ಟಾಚಾರ ತುಷ್ಟೀಕರಣ ಸರ್ಕಾರ. CM 6 ತಿಂಗಳಲ್ಲಿ ಅಧಿಕಾರವನ್ನು ಕಳೆದುಕೊಳ್ಳೋದು ಖಾತ್ರಿ ಕಾಣ್ತಾ ಇದೆ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ದುಡ್ಡು ಕೊಡಿ ಮನೆ ಪಡೆದುಕೊಳ್ಳಿ ಅಂಥೇಳಿ. ಸೊ ಮನಿ ಕೊಡಿ ಮನೆ ಪಡಿ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಸೊ ಹಂಗಾಗಿ 6 ತಿಂಗಳಲ್ಲಿ CM ಬದಲಾಗ್ತಾರೆ ಅನ್ನೋ ರೀತಿಯ ಒಂದು ಭವಿಷ್ಯವನ್ನು ನುಡಿದಿದ್ದಾರೆ. ಅವ್ರಿಗೆ ಇನ್ನು 6 ತಿಂಗಳದಾಗ ಅವ್ರು ಹೋಗ್ತಾರಂತ ಅನಿಸೋದು. ಅವ್ರಿಗೆ ಕಾಂಗ್ರೆಸ್ ಪಾರ್ಟಿಯೊಳಗೆ ನಡೀತಾ ಇರುವಂಥ ಗತಿವಿಧಿ ನೋಡಿದ್ರೆ 6 ತಿಂಗಳದಾಗ ಹೋಗ್ತಾರೆ ಅವರು ಅಂತ ಅವ್ರಿಗೆ ಅನಿಸ್ಬಿಟ್ಟ. ಅದಕ್ಕೆ ಯಾರು ಏನು ಮಾಡಿದ್ರೆ ಹಾಳಾಗಿ ಹೋಗಲ್ರಕ್ಕ ಅಂತ ಹೇಳಿ ಸುಮ್ಮ ಕೂತ್ಬಿಟ್ರು. ಪಾಲಿಕೆ ಕಮಿಷನರ್ 6 ತಿಂಗಳಿಗೆ ಟ್ರಾನ್ಸ್ಫರ್ ಮಾಡಿದ್ರು. ನೆಕ್ಸ್ಟ್ ಡೇ ಅದರ ಆದೇಶ ರದ್ದಾಗುತ್ತೆ. ಅಂದ್ರೆ ನೋಡ್ರಿ, ಟ್ರಾನ್ಸ್ಫರ್ದಾಗ ಅದು ಪೊಲೀಸ್ ಆಫೀಸರ್ ಇರ್ಬೋದು, ಈ ಆಫೀಸರ್ ಇರ್ಬೋದು, ಮತ್ತೊಬ್ಬ ಆಫೀಸರ್ ಇರ್ಬೋದು. ಒಂದು ಕಡೆ ಭ್ರಷ್ಟಾಚಾರ, ಇನ್ನೊಂದು ಕಡೆ ಇವ್ರಿಗೆ ಯಾರು MLAಗಳ ತಾಕತ್ತದ ಅವ್ರು ಹೋಗಿ ಒಂದು ಆರ್ಡರ್ ಮಾಡಿಸ್ಕೊಂಬರ್ತಾರೆ. ಅಂದರೆ ಸರ್ಕಾರದ ಮೇಲೆ ಮುಖ್ಯಮಂತ್ರಿದು ಕಂಟ್ರೋಲೇ ಇಲ್ಲ ಅಂತ. ಒಬ್ಬ ಹೋಗಿ ಒಂದು ಆರ್ಡರ್ ಮಾಡಿಸ್ಕೊಂಬರ್ತಾನೆ, ಇನ್ನೊಬ್ಬ ಹೋಗಿ ಇನ್ನೊಂದು ಬರೆಸ್ತಾನೆ, ಅವನು ಆರ್ಡರ್ ಆಗ್ತದೆ. ಸರ್ ಸಂತೋಷ್ ಲಾಡ್ ಒಂದು ಮಾತು ಹೇಳಿದ್ರು, ದೇಶದಲ್ಲಿ ಅಭಿವೃದ್ಧಿ 5% ಯಾರು ಪ್ರಧಾನಮಂತ್ರಿ ಆದ್ರೆ ಅದು ನಂಬ್ತಾ ಇದ್ರು ಆಗ್ತದೆ, ಇನ್ನೊಬ್ಬರಿದ್ರು ಆಗ್ತದೆ. ಇದು ಹೆಂಗೆ ವಿಕಸಿತ ಅವ್ರ ಬಗ್ಗೆ ನಾನು ಹೇಳಲಿಕ್ಕೆ ಬಯಸೋದಿಲ್ಲ. ಯಾಕಂದ್ರೆ ಅವರು ಇಲ್ಲಿ ಜಿಲ್ಲೆದೊಳಗೆ ಏನಾಗಿದೆ, ಜಿಲ್ಲೆದೊಳಗೆ ಎಷ್ಟು ದುಡ್ಡು ತಂದೀವಿ ಇದೆಲ್ಲ ಏನು ಮಾತಾಡಲ್ಲ. ಅವ್ರು ಮಾತಾಡಿದ್ರು ಒಬಾಮಾ, ಟ್ರಂಪ್, ಆಮೇಲಿಂದ ಮೋದಿ ಹಿಂಗೆ ಮಾತಾಡ್ತಾರೆ. ಅವ್ರ ಕಾಲದಾಗ ಫ್ರಾಜೈಲ್ 5 ಇತ್ತು ಅನ್ನೋದು ಅವ್ರು ನೆನಪಿಟ್ಕೊಳ್ಳಿ ಅಷ್ಟೇ. ಅತ್ಯಂತ 5 ದುರ್ಬಲ ಎಕನಾಮಿಗಳಲ್ಲಿ ಭಾರತ ಒಂದಿತ್ತು ಅವ್ರ ಕಾಲದಾಗ. ಸರ್, ಬೆಟ್ಟಿಂಗ್ ದುಡ್ಡಲ್ಲಿ ಬಿಜೆಪಿ ತನ್ನ ಕಚೇರಿನ ಕಟ್ಟುತ್ತೆ ಅಂತ ಯಾರು ಹೇಳ್ಯಾರ? ನಾನು ನೋಡಿಲ್ಲಪ್ಪ ಅದನ್ನು. ದೇವು ಸಾಬರಿ ಇಲ್ರಿ ಅವ್ರದ್ದು. ಏನು ಅವ್ರಿಗೆ ಯಾವುದೇ ಆಧಾರ ಇಲ್ಲ, ಏನಿಲ್ಲ. ಅವರ ಇದಕ್ಕೆ ನಾ ರಿಯಾಕ್ಷನ್ ಕೊಡೋದಿಲ್ಲ. ಭಾಳ ಇತ್ತೀಚೆಗೆ ಅವರು ತೀರಾ ಬಾಲಿಶವಾಗಿ ಮಾತಾಡ್ತಾ ಇದ್ದಾರೆ. ಮೋಸ್ಟ್ ಚೈಲ್ಡಿಶ್ ಅವರು ನಾ ಹಿಂದೂ ನನಗೆ ಹೇಳಿದ್ದೆ, ನಾನು ಹಿಂದೆ ಲೋಕಸಭಾದಾಗ ಹೇಳಿದ್ದೆ. ಅವ್ರು ಭಾಳ ದುಃಖ ವ್ಯಕ್ತಪಡಿಸಿದ್ರು ಅದಕ್ಕೆ. ನಾನು ಮೋದಿ BJP ಬೈಲಿಲ್ಲ ಅಂದ್ರೆ ನನ್ನ ಮಂತ್ರಿಗಿರಿ ತೆಗಿತಾರೆ. ಅದ್ರಾಗ ಈಗ ಅದು ಅವ್ರದ್ದು ಒಂದು 2-3 ಇಲಾಖೆ ಹಗರಣ ಬಂದ ನಂತರ ಎಲ್ಲಿ ತೆಗೆದಿದ್ದಾರೆ ಅಂಥೇಳಿ ಮೋದಿ BJPಗೆ ಭಾಳ ಬೈತಾ ಇದ್ದಾರೆ. ಅವ್ರು ತಮ್ಮ ಸ್ವಂತ ಟು ಸೇವ್ ಹಿಸ್ ಸ್ಕಿನ್ ಅವ್ರು ತಮ್ಮ ಸ್ವಂತ ಇದು ಮಾಡ್ಕೊಳ್ಳಿಕ್ಕೆ ಬೈಲಿ ಹತ್ತಾರೆ. ಅವ್ರು ಮಂತ್ರಿ ಪದವಿ ಉಳಿಸ್ಕೊಳ್ಳಿಕ್ಕೆ ಅಷ್ಟು ಬೈತಿದ್ರು. ಬೈಲಿ ನಮ್ಮದೇನು ಅಭ್ಯಂತರ ಇಲ್ಲ. ಹೌದದ ಅವ್ರಿಗೆ ಇನ್ನು 6 ತಿಂಗಳದಾಗ ಅವ್ರು ಹೋಗ್ತಾರಂತ ಅನಿಸೋದು. ಅವ್ರಿಗೆ ಕಾಂಗ್ರೆಸ್